ಹೋಳಿಗೆ ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಬೆಲ್ಲ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಅರಿಶಿನ, ಲವಂಗ, ಏಲಕ್ಕಿ. ಎಣ್ಣೆ. ಮೊದಲ ಒಂದು ಕುಕ್ಕರಿಗೆ 2 ಗ್ಲಾಸ್ ನೀರು, 1 ಕಪ್ ಕಡಲೆಬೇಳೆ ಹಾಕಿ ಕುದಿಯೋಕ್ಕಿಡ್ರಿ. ಆಮೇಲೆ ಒಂದು ಪಾತ್ರೆಗೆ 1 ಕಪ್ ಮೈದಾ ಹಿಟ್ಟು, 2 ಚಮಚೆ ಅಕ್ಕಿ ಹಿಟ್ಟು ಹಾಕಿ ಸಾನಿಸ್ಕೊರಿ. 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ, 2 ಚಮಚೆ ಎಣ್ಣೆ ಹಾಕಿ ಕಲಸ್ಕೊರಿ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊರಿ. ನೋಡ್ರಿ, ಈ ಥರ ನಾದ್ಕೊಂಡು 5ರಿಂದ 10 ನಿಮಿಷ ನೆನೆಯಾಕೆ ಬಿಡ್ರಿ. ಈಗ 3 ಕುಕ್ಕರ್ದು ಸೀಟಿ ಆದಮೇಲೆ ಬೇಳೆನ ಕಡ್ಯಾಕ್ ತಗೋರಿ. ಒಂದು ಸಾನ್ಗಿ ಇಟ್ಕೊಂಡು ಬೇಳೆನ ಸೋಸ್ಕೊರಿ. ಈಗ ಅದ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು 1 ಕಪ್ ಬೆಲ್ಲ ಹಾಕ್ಕೊರಿ. ಈಗ ಅದಕ್ಕೆ 3ರಿಂದ 4 ಏಲಕ್ಕಿ ಲವಂಗ ಹಾಕ್ಕೊರಿ. ಎಲ್ಲ ಸೇರಿ ಮಿಕ್ಸ್ ಮಾಡಿ ಒಂದು ಕುದಿಯೋಕ್ಕಿಡ್ರಿ. ಕುದ್ದ ಮೇಲೆ ಜಾರಿಗೆ ಹಾಕಿ ಹುಣ್ಗ ಮಾಡ್ಕೊರಿ. ಈಗ ನೆನೆದಿರೋ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊರಿ. ಆಮೇಲೆ ಈ ಥರ ಸಣ್ಣ ಸಣ್ಣ ಹಿಟ್ಟಿನ ಉಂಡೆ ಮಾಡಿ ಇಟ್ಕೊರಿ. ಈಗ ಒಂದು ಹಿಟ್ಟಿನ ಉಂಡೆ ತೊಗೊಂಡು ಲಟ್ಟಿಸ್ಕೊರಿ. ನಾನು ಹುಣ್ಗ ತುಂಬೋದನ್ನು 2 ಥರ ತೋರಿಸ್ತೀನಿ. ಇದು ಒಣ್ಣೆದ್ದು. ಈ ಥರ ಲಟ್ಟಿಸ್ಕೊಂಡು ಬೇಕಾಗುವಷ್ಟು ಹೂರಣ ತೊಗೊಂಡು ಹಿಂಗೆ ಮಡಚ್ರಿ. ಈಗ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಲಟ್ಟಿಸ್ಕೊರಿ. ಈಗ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಲಟ್ಸಿರೋ ಹೋಳಿಗೆ ಹಾಕಿ ಬೇಯಿಸ್ಕೊರಿ. ಈಗ ಇನ್ನೊಂದು ಥರ ಹೂರಣ ತುಂಬೋದನ್ನು ಹೇಳ್ಕೊಡ್ತೀನಿ. ಈಗ ಹಿಟ್ಟಿನ ಉಂಡೆ ತೊಗೊಂಡು ಕೈ ಒಳಗೆ ತಟ್ಕೊರಿ. ತಟ್ಕೊಂಡಾದ್ಮೇಲೆ ಬೇಕಾಗುವಷ್ಟು ಹೂರಣ ತೊಗೊಂಡು ಈ ರೀತಿ ತುಂಬ್ಕೊರಿ. ಆಮೇಲೆ ಅದೇ ರೀತಿ ಪ್ಲಾಸ್ಟಿಕ್ ಹಾಳಿ ಮೇಲೆ ಹೋಳಿಗೆನ ನೀಟಾಗಿ ಲಟ್ಟಿಸ್ಕೊರಿ. ಲಟ್ಟಿಸ್ಕೊಂಡು ಬೇಯಿಸಿದ್ರಿ ಅಂದ್ರೆ ರುಚಿಯಾದ ಹೋಳಿಗೆ ರೆಡಿ. ಈಗ ಇದಕ್ಕೊಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ.